ಈಗ 36-40 ಲಕ್ಷ ರೂಪಾಯಿ ಸಂಬಳವನ್ನು ವರ್ಷಕ್ಕೆ ಪಡಿತಾ ಇದ್ದಂಥವ್ರು ಈಗ ಇದಕ್ಕಿದ್ದಂತೆ ಸನ್ಯಾಸಿ ಆಗ್ಬಿಟ್ಟಿದ್ದೀರಾ. ಈಗ ನಿಮ್ಗೆ ಈಗ ನಿಮ್ದು ಬಿಲ್ಲಿ ನಿಮ್ಮ ಅಖಾಡದಲ್ಲಿ ಭಿಕ್ಷೆ ಬೇಡುವಂತ ಪದ್ಧತಿ ಇಲ್ಲ ಅಂತ ಹೇಳ್ತೀರಾ. ಆದ್ರೂ ಜನ ನಿಮ್ಗೆ ಅವರಾಗೆ ವಾಲಂಟಿಯರ್ಗೆ ದುಡ್ಡು ಕೊಡುವಂತದ್ದೆಲ್ಲ ಮಾಡ್ತಾ ಇರ್ತಾರೆ. ಇದೆಲ್ಲ ಹೇಗೆ ನಡೀತಾ ಇದೆ ಹೇಗೆ ಅಂತ? ಇದ್ರ ಜೊತೆಗೆ ನನಗೆ ಆಯುರ್ವೇದಿಕ್ ಮೆಡಿಸಿನ್ ಇರೋದ್ರಿಂದ ನಾನು ಒಂದು ನೆಟ್ವರ್ಕ್ ಸೆಟ್ ಮಾಡಿದ್ದೀನಿ. ಆಮೇಲೆ ನನ್ನ ಪೇಷಂಟ್ಸ್ ನೆಟ್ವರ್ಕೇ ಬೇರೆ ಇದೆ. ನನ್ನ ಡೋನರ್ಸ್ ನೆಟ್ವರ್ಕ್, ನನ್ನ ಹಳೆ ಜೀವನದ ಹಳೆ ಪ್ರೊಫೆಷನ್ನ ಅವ್ರ ಡೀಲರ್ಸು ಅವರೇ ತುಂಬಾ ಚೆನ್ನಾಗಿದ್ದಾರೆ. ಸಿಮೆಂಟ್ ಡೀಲರ್, ಯಾಕಂದ್ರೆ ಬೆಂಗಳೂರಿನ ಒಂದು ಸಿಮೆಂಟ್ ಡೀಲರ್ ಅಂದ್ರೆ ಕೋಟಿಗಟ್ಟಲೆ ಅವನು ಬೆಲೆ ಬಾಳುವಂತಾಗಿರ್ಬೇಕು. ಸುಮಾರು ಜನ ಸಿಮೆಂಟ್ ಡೀಲರ್ಸು ಬಿಲಿಯನರ್ಸ್ ಇದ್ದಾರೆ. ದುಡ್ಡು ಜಾಸ್ತಿ ಇದ್ದರೆ ನಮ್ಗೇನು ಅವ್ರೇನು ಲಕ್ಷ ರೂಪಾಯಿ ಕೊಡಲ್ಲ. ಅವ್ರು ಕೊಡೋದು 5,000ನೋ 2,000ನೋ ಕೊಡ್ತಾರೆ. ನಾನು ಕೇಳಿದಾಗ ಅಷ್ಟೇ. ನಮ್ಗೆ ದುಡ್ಡು ಬೇಕು, ನಾವು ದುಡ್ಡನ್ನ ಕೋಟಿಗಟ್ಟಲೆ ದುಡ್ಡು ಇರಲ್ಲ, ಲಕ್ಷಗಟ್ಟಲೆ ದುಡ್ಡು ಇರಲ್ಲ. ಎಷ್ಟು ಬೇಕೋ ಅಷ್ಟು ದುಡ್ಡು ನಾನು ಕೇಳ್ತೀನಿ. ನಾನು ದುಡ್ಡಿನ ಹಿಂಭಾಗ ಇಲ್ಲ, ದುಡ್ಡು ನನ್ನ ಹಿಂಭಾಗ ಇದೆ. ನಿಮ್ದು ಕೂಡ ಇಲ್ಲೆಲ್ಲ QR ಕೋಡ್ಗಳಿವೆ. QR ಕೋಡ್ಗಳ ಮೂಲಕ ನೇರವಾಗಿ ನಿಮ್ಮ ಅಕೌಂಟ್ಗೆ ಬರುತ್ತೆ. ಹೌದು, QR ಕೋಡ್ ನನ್ನ ಎಲ್ಲಾ ಕಡೆನೂ QR ಕೋಡ್ ಇದೆ. QR ಕೋಡ್ ನನ್ನ ಅಕೌಂಟ್ಗೆ ಬರುತ್ತೆ. ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಕರೆಕ್ಟ್ ಆಗಿ ನಡೀತಾ ಇರುತ್ತೆ. ನನ್ನ ಫೈನಾನ್ಷಿಯಲ್ ವ್ಯವಹಾರ, ನನಗೆ ಯಾರಿಗಾದ್ರು ₹1 ಕೊಡ್ಬೇಕಂದ್ರೂ ಸಾಲ ತಗೊಂಡ್ಬೇಕು. ಇದು ಹಾಕೋದಕ್ಕೂ ನಾನು ಸಾಲ ತಂದಿದ್ದೀನಿ. ನಾನು ಅಲ್ಲಿ ಹೋದ ಕೂಡಲೇ ಇಲ್ಲಿಂದ ಏನ್ ಬರುತ್ತೆ ಅದರಲ್ಲಿ ಫಸ್ಟ್ ಅವ್ರಿಗೆ ರಾತ್ರಿ ಆದ್ರೂ ಕಳಿಸ್ಬಿಟ್ಟು ಬೆಳಗ್ಗೆ ಫೋನ್ ಮಾಡಿ ಹೇಳ್ತೀನಿ, ರಾತ್ರಿ ಕಳ್ಸಿದ್ದೀನಿ, ಫೋನ್ ಮಾಡೋಕ್ಕಾಗಿಲ್ಲ, ಲೇಟ್ ಆಗೋಯ್ತು ಅಂತ ಹೇಳ್ತೀನಿ. ನನ್ನ ಫೈನಾನ್ಷಿಯಲ್ ವ್ಯವಹಾರ ಕರೆಕ್ಟ್ ಆಗಿ ಇಟ್ಟಿರ್ತೀನಿ. ನಾನು ಯಾರಿಗೂ ಮೋಸ ಮಾಡೋದಾಗ್ಲಿ. ಸನ್ಯಾಸಿ ದುಡ್ಡು ಕಷ್ಟಪಟ್ಟ ದುಡ್ಡಲ್ಲ, ಆದರೆ ನ್ಯಾಯಬದ್ಧವಾದ ದುಡ್ಡು. ನೀವು ಖುಷಿಯಿಂದ ಏನೋ ಕೊಡ್ಬೋದು ಅಷ್ಟೇ ಹೊರತು ನಾನು ನಿಮ್ಮ ಜೇಬಿಂದ ಕಿತ್ಕೊಳ್ಳೋಕ್ಕಾಗಲ್ಲ. ಅಲ್ಲ ಅಲ್ಲ ಅಲ್ಲ, ಅನ್ಯಾಯ ದುಡ್ಡು ಅಲ್ವೇ ಅಲ್ಲ. ನಮ್ಗೆ ನೀವೇನೇ ಕೊಟ್ರು, ನೀವು ಕಳ್ತನ ಮಾಡಿಕೊಟ್ರು ನಮ್ಗೆ ಜೀರ್ಣ ಆಗುತ್ತೆ. ನಮ್ಗೆ ಯಾಕಂದ್ರೆ ನೀವು ನನಗೆ ಕೊಡ್ತಾ ಇದ್ರು, ತೃಪ್ತಿಯಿಂದ ಕೊಡ್ತಾ ಇದ್ದೀರಾ, ಅಷ್ಟೇ ನಂಗೆ ಬೇಕಿರೋದು. ನೀವು ಯಾವ್ದಾರ ಆದ್ರೂ ಈ ಒಂದು ಸನ್ಯಾಸ ಜೀವನದಲ್ಲಿ ನೆಮ್ಮದಿಯಾಗಿದ್ದೀರಾ, ಸುಖವಾಗಿದ್ದೀರಾ? ಹ್ಯಾಪಿ ಲೈಫ್. ನಾನು ಭಗವಂತನ ಸಾನ್ನಿಧ್ಯದಲ್ಲಿ 7 ಸಲ ನನ್ನ ಭಗವಂತನ ಪ್ರತ್ಯಕ್ಷವಾಗಿ ಅಲ್ಲದೆ ಇದ್ರು ಪರೋಕ್ಷವಾಗಿ ನಾನು ಭಗವಂತನ ನಾನು ಅನುಭವಿಸಿದ್ದೀನಿ. ನನ್ನ ದೇವರನ್ನ ನಾನು ನೋಡಿದ್ದೀನಿ. ನಾನು ಬೇತಾಲ್ ಘಾಟಲ್ಲಿ ಇದ್ದಾಗ ಸುಮಾರು 80 ಅಡಿ ಉದ್ದದ ಒಂದು ಭೂತ ರೂಪದಲ್ಲಿ, ಬೇತಾಲೇಶ್ವರನ ರೂಪದಲ್ಲಿ ನನ್ನ ದೇವರನ್ನ ದರ್ಶನ ಆಗಿದೆ. ಇನ್ನ ಮುಖ ನೋಡಿಲ್ಲ. ಒಂದ್ಸಲ ವಾಯ್ಸ್ ಕೇಳಿದ್ದೀನಿ ಲಾಸ್ಟ್ ಶಿವರಾತ್ರಿಯಲ್ಲಿ. ಈಗಿನ ಸ್ಥಳದ ಒಂದು 2 ಕಿಲೋಮೀಟರ್ನಲ್ಲೇನೆ ಶಿವರಾತ್ರಿಗೆ ಒಂದು ಶಿವಾಲಯದಲ್ಲಿ ರಾತ್ರಿ ಪೂರ್ತಿ ಅಲ್ಲಿ ಯಾರು ಇಲ್ಲ, ಒಂದು 4 ಜನ ಸ್ವಾಮೀಜಿಗಳಿದ್ದಾರೆ, 4 ಜನ ಭಗತರಿದ್ದಾರೆ. ನನಗೆ ರಾತ್ರಿ ಪೂರ್ತಿ ಒಂದು 100 ಜನ ಪಂಡಿತರ ಪುರೋಹಿತರ ವೇದಘೋಷಗಳೊಂದಿಗೆ ಮಂಗಳ ವಾದ್ಯಗಳೊಂದಿಗೆ ನಾನು ಅದನ್ನು ದೇವರ ಒಂದು ಆ ವಾಯ್ಸನ್ನ, ರುದ್ರಾಭಿಷೇಕ ದೇವರ ವಾಯ್ಸನ್ನು ನಾನು ಕೇಳಿದ್ದೀನಿ. ನನಗೆ ಅಲ್ಲಿಗೆ ತೃಪ್ತಿ ಅಂತ ಅನ್ನಿಸ್ತು. ಆಮೇಲೆ ಎರಡನೇದೇನಪ್ಪ ಅಂತಂದ್ರೆ, ನಾನು ರಾಮ ಮಂದಿರಕ್ಕೆ, ರಾಮ ಪ್ರತಿಷ್ಠೆಗೂ ನಾನು ಜಿಲ್ಲೆಯಿಂದ 2 ಸಾಧುಗಳಲ್ಲಿ ನಾನು ಒಬ್ಬ ಸಾಧು ಆಗಿದ್ದೆ. ಅದು ನನ್ನ ಹಿರಿಮೆ ಸಾಧನೆ, ದೇವರ ಕೃಪೆ ಅಂತ. ಹೆಮ್ಮೆ ನನ್ನ ಸಾಧನೆ ಏನಿಲ್ಲ, ಅದರಲ್ಲಿ ದೇವರ ಕೃಪೆ ಅಂತ ಹೇಳ್ಬೋದು. ಆ ರಾಮನ ಕೃಪೆ ಇರೋದ್ರಿಂದ ನಾನು ಆ ರಾಮ ಪ್ರತಿಷ್ಠೆಗೆ ನಾನು ಪಾಲ್ಗೊಳ್ಳುವ ಅವಕಾಶ ಸಿಕ್ತು. ನ ಭೂತೋ ನ ಭವಿಷ್ಯತ್, ಇನ್ಯಾವತ್ತು ಬರೋದು ಇಲ್ಲ. ತುಂಬಾ ಇದಾಗಿತ್ತು. ಈಗ ಈ ಸನ್ಯಾಸ ಜೀವನದಲ್ಲಿ ಏನಾದ್ರೂ ಕೂಡ ಸಾಧನೆ ಮಾಡಬೇಕು ಅನ್ನೋದು ಇದೆಯಾ ಹೇಗೆ? ಈಗ ನೀವು ಯೂನಿವರ್ಸಿಟಿಗೆ ಟಾಪರ್ ಆಗಿದ್ರಿ MTech ಅಲ್ಲಿ, ಅದೇ ರೀತಿ ಈಗ ಸನ್ಯಾಸ ಜೀವನದಲ್ಲಿ ಏನಾದ್ರೂ ಟಾಪರ್ ಆಗಿ ಹೊರಹೊಮ್ಮುವಂಥದ್ದು ಅಥವಾ ಸಾಧನೆ ಮಾಡಬೇಕು ಅನ್ನೋದು, ಅಥವಾ ನಿಮ್ಮ ನಿರಂಜನಿ ಅಖಾಡದಲ್ಲಿ ಏನಾದ್ರೂ ಕೂಡ ಉನ್ನತ ಸ್ಥಾನಗಳನ್ನ ಪಡಿಬೇಕು ಅನ್ನತಕ್ಕಂಥ ಆಸೆ ಆಕಾಂಕ್ಷೆಗಳು ಇರ್ತಾವ ಸನ್ಯಾಸಿಗಳಿಗೆ ಹೇಗೆ? ಇರುತ್ತೆ, ತುಂಬಾ ಜನಗಳಿಗೆ ಇರುತ್ತೆ. ನನಗೆ ಸ್ಥಾನ ಆಮೇಲೆ ದುಡ್ಡು ಇದ್ರ ಮೇಲೆ ನನಗೆ ನಂಬಿಕೆ ಇಲ್ಲ. ಅದರಿಂದ ನಾನು ಇದೆಲ್ಲ ಬಿಟ್ಬಿಟ್ಟು ನಾನು ಸ್ಥಾನ ಇಲ್ಲಿದ್ರೆ ನಾನು ಮೆಹಂತ್ ಆಗ್ಬೋದು, ಮಹಾಮಂಡಲೇಶ್ವರ ಆಗ್ಬೋದು, ಅದೆಲ್ಲ ಇದ್ರ ಹಿಂಭಾಗ ದುಡ್ಡು ಬರುತ್ತೆ. ಮಹಾಮಂಡಲೇಶ್ವರ ಆದ್ರೆ ಕೋಟಿಗಟ್ಟಲೆ ಬರುತ್ತೆ. ಕೋಟಿ ದುಡ್ಡು ಬಂದಾಗ ಮಾಯೆ ಜೊತೆ ಹೆಣ್ಣಿರುತ್ತೆ. ಹೆಣ್ಣು ಸನ್ಯಾಸಿಗೆ ಮೂಲ 4 ಶತ್ರುಗಳಿರುತ್ತೆ. ಒಂದು ಹೆಣ್ಣು, 2ನೇದು ಬ್ರಾಹ್ಮಣ, 3ನೇದು ನಾಯಿ, 4ನೇದು ನಾಗರಹಾವು. ಇವಿಷ್ಟು ಸನ್ಯಾಸಿ ಶತ್ರುಗಳು. ನಾನು ಅದರಿಂದ ದೂರ ಇರೋಕೆ ಇಚ್ಛೆ ಪಡ್ತೀನಿ. ಒಂದು ಹೆಣ್ಣೇನೋ ಓಕೆ, ನಾಯಿ ಬ್ರಾಹ್ಮಣ ಇವೆಲ್ಲ ಅಂದ್ರಲ್ಲ, ಹೇಗೆ ಯಾವ ರೀತಿ ಶತ್ರುಗಳು? ಬ್ರಾಹ್ಮಣ ಶತ್ರು ಅಂತಂದ್ರೆ ನಾನು ಒಂದು ಯಾವ್ದೋ ದೇವಸ್ಥಾನದಲ್ಲಿ ಕೂತಿರ, ಅಲ್ಲಿ ಬ್ರಾಹ್ಮಣ ಥಿಂಕ್ ಮಾಡ್ತಾನೆ, ಈ ದುಡ್ಡು ಈ ಸನ್ಯಾಸಿ ಇಲ್ಲೇ ಹೋಗಿದ್ದು, ಈ ದುಡ್ಡು ನಂಗೆ ಬರ್ತಿತ್ತಲ್ಲ ಅಂತ ಥಿಂಕ್ ಮಾಡ್ತಾನೆ. ನಾಯಿ ಯಾವ ತರ ಶತ್ರು ಅಂತ, ನಾಯಿಗೆ ನಮ್ ವೇಷ ನೋಡ್ದೇನೆ ಅದು ಬೊಗಳಕ್ಕೆ ಶುರು ಮಾಡುತ್ತೆ. ನಾಗರಹಾವು ವಿಷಪೂರಿತ ಹಾವು. ಸನ್ಯಾಸಿ ಎಲ್ಲೆಲ್ಲೋ ತಿರುಗ್ತಾ ಇರ್ತಾನೆ, ನಮ್ಗೆ ಮಲ್ಗೋಕೆ ಏನ್ ಜಾಗ ಇರಲ್ಲ, ಏನು ಇರಲ್ಲ. ಬೆಟ್ಟಗಳಲ್ಲಿ ನೀವು ಬಂದ್ರೆ ಎಲ್ಲೆಲ್ಲೋ ಮಲಗಿರ್ತಾರೆ. ಹಾವು ಎಲ್ಲೆಲ್ಲೋ ಇರುತ್ತೆ. ಅದರ ಮೇಲೆ ನಾವೇನಾದ್ರೂ ಅದು ಏನೋ ಎದುರ್ಕೊಳ್ಳುತ್ತೆ, ನನ್ನೇನೋ ಅಟ್ಯಾಕ್ ಮಾಡ್ತೇನೆ ಅಂತ, ಅದು ವಿಷಯವಾಗಿರುತ್ತೆ. 4 ಶತ್ರುಗಳು. ಇದು ಮುಖ್ಯವಾಗಿ
ದಿಗಂಬರ ಕೃಷ್ಣಗಿರಿ ಮಹಾರಾಜ್ ಅವರ ಅಭಿಪ್ರಾಯಗಳು. ಮುಖ್ಯವಾಗಿ ಇವರು ಕರ್ನಾಟಕದವರೇನೆ, ಕರ್ನಾಟಕ ಯೂನಿವರ್ಸಿಟಿಯ ಎಂಟೆಕ್ ನಲ್ಲಿ ಯೂನಿವರ್ಸಿಟಿ ಟಾಪರ್ ಆಗಿದ್ದಂತವರು. ವರ್ಷಕ್ಕೆ 36 ರಿಂದ 40 ಲಕ್ಷ ರೂಪಾಯಿ ಸಂಬಳವನ್ನ ತೆಗೆದುಕೊಂಡು ಖಾಸಗಿ ಕಂಪನಿಗಳಲ್ಲಿ ಉನ್ನತ ಉದ್ಯೋಗದಲ್ಲಿದ್ದವರು. ಇವರ ಕೈ ಕೆಳಗಡೆನೆ ಮೀರತ್ನಲ್ಲಿ 450 ಮಂದಿ ಕೆಲಸ ಕೂಡ ಮಾಡ್ತಾ ಇದ್ರು. ಆದ್ರೀಗ ಅವೆಲ್ಲವನ್ನು ಕೂಡ ತ್ಯಜಿಸಿ ಸನ್ಯಾಸಿ ಆಗಿದ್ದಾರೆ. ನಿರಂಜನಿ ಅಖಾಡದಲ್ಲಿ ಸನ್ಯಾಸಿಯಾಗಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ತಮ್ಮ ಸನ್ಯಾಸಿ ಜೀವನ ಸಾಕಷ್ಟು ತೃಪ್ತಿ ಸಂತೋಷವನ್ನು ಕೂಡ ಕೊಟ್ಟಿದೆ. ಜೊತೆಗೆ ತನಗೆ ಇನ್ಯಾವುದೋ ದೊಡ್ಡ ಸಾಧನೆಯನ್ನ ಮಾಡಬೇಕು ಅಥವಾ ನಿರಂಜನಿ ಅಖಾಡದಲ್ಲೇನೆ ಮಹಂತ ಆಗಬೇಕು, ಮಹಾಮಂಡಲೇಶ್ವರವಾಗಬೇಕು ಅನ್ನೋ ಯಾವ ಆಸೆಗಳು ಕೂಡ ಇಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಭಾರತದಲ್ಲಿ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಅನ್ನೋದು ನಿಜ. ಹಿಂದೂಗಳ ಜನಸಂಖ್ಯೆ ಕೂಡ ಜಾಸ್ತಿ ಆಗಬೇಕು, ಭಾರತ ಹಿಂದೂ ರಾಷ್ಟ್ರ ಆಗಬೇಕು ಅನ್ನುವ ಒತ್ತಾಯವನ್ನ ಇವರು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ RSS ನ ಸಂಘಟನೆಯಲ್ಲೂ ಕೂಡ ಈ ಹಿಂದೆ ಇದ್ದಂತವರು. ಹಾಗಾಗಿ ಈಗಲೂ ಆ ಒಂದು RSS ಸಂಘಟನೆ ಜೊತೆಗಿನ ಬಾಂಧವ್ಯ ಹಾಗೆ ಮುಂದುವರೆದಿದೆ. ಬೆಂಗಳೂರಿಗೆ ಬಂದಾಗ ಕೇಶವ ಕೃಪಾದಲ್ಲೇ ಇವರು ವಾಸ್ತವ್ಯವನ್ನು ಕೂಡ ಹೂಡ್ತಾರೆ. ಕ್ಯಾಮರಾಮನ್ ಬೈರೇಶ್ ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಪ್ರಯಾಗ್ರಾಜ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.